ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಭಾಗ್ಯಾಸ್ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನಾನು ಏನೇ ಹೊಸ ವಿಡಿಯೋಸ್ ಹಾಕಿದರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಆಲ್ರೆಡಿ ಥಂಬ್ನೇಲನ್ನು ನೋಡಿ ಇರ್ತೀರಾ. ಎಸ್, ನಾನು ಇವತ್ತು ಮನೆಯಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಯಾವ ಥರ ಹೇರನ್ನು ಸ್ಟ್ರೈಟ್ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಅಂದರೆ ರೀಸೆಂಟಾಗಿ ಅಲ್ಲ, ನನ್ನ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದಾಗ ನಾನು ವಿಡಿಯೋಸ್ ಹಾಕಿದಾಗ ತುಂಬ ನಾನು ಹೇರ್ ಸ್ಟ್ರೈಟ್ನಿಂಗ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡ್ತಿದ್ದೆ. ಆ ಟೈಮಲ್ಲಿ ನನಗೆ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರು, ಹೇರ್ ಸ್ಟ್ರೈಟ್ನಿಂಗ್ ಬಗ್ಗೆ ವಿಡಿಯೋ ಮಾಡಿ, ಯಾವ ಥರ ನೀವು ಹೇರ್ ಸ್ಟ್ರೈಟ್ ಮಾಡ್ತೀರಾ ಆ್ಯಂಡ್ ಯಾವ ಸಿರಮನ್ನು ಯೂಸ್ ಮಾಡ್ತೀರಾ ಎಲ್ಲದನ್ನು ನಮ್ಮ ಜೊತೆಗೆ ಶೇರ್ ಮಾಡಿ ಅಂತ ತುಂಬ ಜನ ಕೇಳಿದ್ರಿ. ನಾನು ಎಣಿಸ್ಕೊಂಡಿದ್ದೆ ಮಾಡಬೇಕು ಅಂತ, ಬಟ್ ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರು ಕೂಡ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ವಾಚ್ ಮಾಡಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಪಾಯಿಂಟನ್ನು ಹೇಳಿಬಿಡ್ತೀನಿ. ಹೇರ್ ಸ್ಟ್ರೈಟ್ನಿಂಗನ್ನು ನಾವು ರೆಗ್ಯುಲರ್ ಆಗಿ ಮನೇಲಿ ಮಾಡಬಾರ್ದು. ಅಪರೂಪಕ್ಕೆ ಏನಾದರೂ ನಮಗೆ ಫಂಕ್ಷನ್ಸ್ ಇದೆ, ಆರ್ ಔಟ್ಸೈಡ್ ಹೋಗ್ಲಿಕ್ಕಿದೆ, ಆರ್ 2 ವೀಕ್ಸಿಗೆ ಒಂದ್ಸಲ, ಆರ್ ಹೇರ್ ವಾಶ್ ಮಾಡಿದ ಮೇಲೆ ಒಂದ್ಸಲ ಅಪರೂಪಕ್ಕೆ ಎಲ್ಲಾದರೂ ಮಾಡ್ಬೋದು. ಆ್ಯಂಡ್ ಪ್ಲೀಸ್ ಯಾರು ಕೂಡ ಡೈಲಿ ಬೇಸಿಸಲ್ಲಿ ಹೀಟನ್ನು ಹೇರಿಗೆ ಹಾಕೊಳ್ಳಿಕ್ಕೆ ಹೋಗಬೇಡಿ, ಅಂದರೆ ಸ್ಟ್ರೈಟ್ನಿಂಗನ್ನು ಜಾಸ್ತಿ ಮಾಡಬೇಡಿ. ಆ್ಯಂಡ್ ಮಾಡಿದ್ರೂ ಕೂಡ ಈ ಥರದ ಯಾವುದಾದ್ರೂ ಒಂದು ಸೀರಮನ್ನು ಯೂಸ್ ಮಾಡಿಕೊಂಡೆ ನಿಮ್ಮ ಹೇರನ್ನು ಸ್ಟ್ರೈಟ್ ಮಾಡಬೇಕು. ಡೈರೆಕ್ಟಾಗಿ ನೀವು ಹೀಟನ್ನು ಹೇರಿಗೆ ಹಾಕಿದಾಗ ಹೇರ್ ಕೂಡ ಡ್ಯಾಮೇಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲೀಸ್ ಇದು ಒಂದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಎಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡಿ. ಇವಾಗ ನೀವು ನನ್ನ ಹೇರನ್ನು ನೋಡ್ತಿರ್ಬೋದು. ಇಲ್ಲಿ ಸ್ಟ್ರೈಟ್ ಬಂದು ಇಲ್ಲಿ ಕರ್ಲ್ ಇದೆ. ನಾರ್ಮಲ್ ಆಗಿ ನಾನು ಹೇರ್ ವಾಶ್ ಮಾಡಿದ ನೆಕ್ಸ್ಟ್ ಏನಾಗುತ್ತೆ, ನನ್ನ ಹೇರ್ ಎನ್ನುವಂಥದ್ದು ಹೀಗೆ ನಿಂತಿರುತ್ತೆ, ಅಂದರೆ ಸ್ಟ್ರೈಟ್ ಬಂದು ಕರ್ಲ್. ನಾನು ಮತ್ತೆ ಏನು ಮಾಡ್ತೀನಿ, ಸೀರಮನ್ನು ಯೂಸ್ ಮಾಡಿಕೊಂಡು ಹೇರನ್ನು ಸ್ಟ್ರೈಟ್ ಮಾಡ್ಕೊಳ್ಳುವಂಥದ್ದು. ನಾನು ಮುಂಚೆ ಕೂಡ ಹೇಳಿದ್ದೀನಿ, ಇದನ್ನು ಹೊಸದಾಗಿ ನೋಡ್ತಿರೋರಿಗೆ ಹೇಳ್ತಿರುವಂಥದ್ದು. ಸೊ ಇವಾಗ ನಾನು ಯಾರದ್ದು ಹೆಲ್ಪ್ ಇಲ್ಲದೆ, ಬಿಕಾಸ್ ನಾವೀಗ ಪಾರ್ಲರಿಗೆ ಹೋದರೆ ಒಂದು 2-3 ಜನ ಇರ್ತಾರೆ ಹೇರ್, ಒಬ್ಬರು ಹಿಡ್ಕೊಳ್ಳಿಕ್ಕೆ ಮತ್ತೊಬ್ಬರು ಮಾಡಲಿಕ್ಕೆ. ಬಟ್ ಯಾರದ್ದು ಹೆಲ್ಪ್ ಇಲ್ಲದೆ ನಾವು ಯಾವ ಥರ ಮನೆಯಲ್ಲಿ ಕೂತ್ಕೊಂಡು ಹೇರನ್ನು ಸ್ಟ್ರೈಟ್ ಮಾಡ್ಬೋದು ಅಂತ ನಾನು ಇಲ್ಲಿ ತೋರಿಸ್ತಿರುವಂಥದ್ದು. ಆ್ಯಂಡ್ ನಾನು ಯಾವ ಥರ ಫಾಲೋ ಮಾಡ್ತೀನಿ ಸ್ಟೆಪ್ಸನ್ನು ಅದನ್ನು ತೋರಿಸ್ತೀನಿ ಇವಾಗ. ಫಸ್ಟ್ ಬಂದುಬಿಟ್ಟು ಸಿರಮ್. ನಾನೇನು ಮಾಡ್ತೀನಿ, ಸಿರಮನ್ನು ಒಂದು ಸ್ವಲ್ಪ ಸಿರಮನ್ನು ಮಾತ್ರ ತೊಗೊಳ್ಬೇಕು. ಪ್ಲೀಸ್ ಜಾಸ್ತಿ ತೊಗೊಳ್ಬೇಡಿ. ಏನಾಗುತ್ತೆ, ಜಾಸ್ತಿ ತೊಗೊಂಡಾಗ ಆಯ್ಲಿ ಆಗುತ್ತೆ ಹೇರ್ ಎನ್ನುವಂಥದ್ದು. ಆ್ಯಂಡ್ ಒಂದು 2 to 3 ಡೇಸಲ್ಲಿ ಏನಾಗುತ್ತೆ, ಫುಲ್ ಹೇರ್ ಎನ್ನುವಂಥದ್ದು ಆಯ್ಲಿ ಆಗಿ ನೆಕ್ಸ್ಟ್ ಹೇರ್ ವಾಶ್ ಮಾಡಲೇಬೇಕಾಗತ್ತೆ, ಅಷ್ಟು ವೆಟ್ ಆಗಿ ಹೋಗುತ್ತೆ. ಸೊ ಏನು ಮಾಡಿ, ಜಾಸ್ತಿ ಕೂಡ ಸಿರಮನ್ನು ಯೂಸ್ ಮಾಡಬೇಡಿ. ಸ್ವಲ್ಪ ಇಲ್ಲಿ ನಾನು ತೋರ್ತಾ ಇದೆಯಲ್ಲ, ಹಾಂ, 2 ಪಂಪ್ ತಗೊಳ್ತಾ ಇದ್ದೀನಿ, 3 ಪಂಪ್ ಇಷ್ಟೇ. ಇದನ್ನು ನಾನೇನು ಮಾಡ್ತೀನಿ, ಒಂದು ಸೈಡ್ ಅಲ್ಲ, ಫುಲ್ ಹೇರಿಗೆ ತಗೊಳ್ತಿದ್ದೀನಿ. ಫುಲ್ ಹೇರಿಗೆ ತಗೊಂಡು ಈ ಥರ ಫುಲ್ ಸ್ಪ್ರೆಡ್ ಮಾಡಿ, ಒಂದೇ ಕಡೆ ಅಪ್ಲೈ ಮಾಡಲಿಕ್ಕೆ ಕೂಡ ಹೋಗಬೇಡಿ. ಫುಲ್ ಈ ಥರ ಸ್ಪ್ರೆಡ್ ಮಾಡ್ತಾ ಹೋಗಿ. ಇದರಿಂದ ಆ್ಯಕ್ಚುಲಿ ಹೇರಿಗೆ ಶೈನ್ ಕೂಡ ಚೆನ್ನಾಗಿ ಬರುತ್ತೆ. ನೀವೇ ನೋಡ್ತಿರ್ಬೋದು ನನ್ನ ಹೇರನ್ನು. ಇದನ್ನೇ ನಾನು ಚೆನ್ನಾಗಿ ಏನು ಮಾಡ್ತೀನಿ, ಸ್ಪ್ರೆಡ್ ಮಾಡ್ತೀನಿ ನನ್ನ ಹ್ಯಾಂಡ್ಸಲ್ಲಿರುವಂಥದ್ದನ್ನು ಕೂಡ. ಇನ್ನು ನಾನು ಸಿರಮನ್ನು ಯೂಸ್ ಮಾಡಲ್ಲ, ಇಷ್ಟೇ. 2 to 3 ಪಂಪ್ಸ್ ತಗೊಳ್ಳಿ. ಡನ್. ಎಷ್ಟು ಶೈನ್ ತೋರ್ತಾ ಇದೆ ನೋಡಿ. ಇವಾಗ ನಾನು ಜಸ್ಟ್ ಒಂದು ಸೈಡ್ ಹೇರನ್ನು ಸ್ಟ್ರೈಟ್ ಮಾಡಿ ತೋರಿಸ್ತೀನಿ, ಬಿಕಾಸ್ ನನಗೆ ಕಂಪ್ಯಾರಿಸನನ್ನು ತೋರಿಸ್ಬೇಕು. ಸೊ ಆ್ಯಂಡ್ ಮತ್ತೊಂದು ಸ್ಟೆಪ್ ನಾನು ಫಾಲೋ ಮಾಡೋದಂತ ಹೇಳಿದರೆ, ನಾನು ಯಾವತ್ತೂ ಕೂಡ ಹೇರಿನ ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲಿಂದ. ಇದನ್ನು ನಾನೇನು ಮಾಡ್ತೀನಿ, ಟೈಟ್ ಮಾಡಿ ಇವಾಗ ಒಂದು ಕ್ಲಿಪ್ಪಿಂದ ಟೈ ಮಾಡ್ಕೊಳ್ತೀನಿ, ಬಿಕಾಸ್ ನನಗೆ ಈಸಿ ಆಗುತ್ತೆ ಬ್ಯಾಕ್ ಸೈಡಿಂದ ಮಾಡಿದರೆ. ನೀವು ಕೂಡ ಅದೇ ರೀತಿ ಮಾಡ್ಬೋದು, ಬಿಕಾಸ್ ಮೆಸ್ಸಿ ಆಗುತ್ತೆ. ಆಮೇಲೆ ನಾವು ಫ್ರಂಟಲ್ಲಿ ಫಸ್ಟಿಗೆ ಮಾಡಿಕೊಂಡು ಬ್ಯಾಕ್ ಸೈಡನ್ನು ಸೆಕೆಂಡ್ ಮಾಡಿದರೆ. ಸೊ ನಾನು ಇದು ಇಂಪಾರ್ಟೆಂಟ್. ಸ್ಟ್ರೈಟ್ನಿಂಗ್ ಮಾಡುವಾಗ ಏನಾಗುತ್ತೆ, ಹೀಟ್ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಈ ಥರ ಹಿಡ್ಕೊಂಡು ಹೀಗೆ ಮಾಡುವಂಥದ್ದು.
ನೀವು ಜಸ್ಟ್ ಒಂದು ಇದರಲ್ಲಿ ನೋಡ್ತಾ ಇರ್ಬೋದು ಡಿಫ್ರೆನ್ಸನ್ನು. ತೋರ್ತಾ ಇದೆಯಾ ನಿಮಗೆ ಡಿಫ್ರೆನ್ಸ್? ಇವಾಗ ಸ್ವಲ್ಪ ಹೇರ್ಸ್ ತಗೊಳ್ಳಿ, ಜಾಸ್ತಿ ಕೂಡ ತಗೊಳ್ಳಿಕ್ಕೆ ಹೋಗಬೇಡಿ. ಯಾರ್ದು ತೀರಾ ಕರ್ಲಿ ಹೇರ್ಸ್ ಇರುತ್ತೆ ಅವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಇಷ್ಟು ಕೂಡ ಸ್ಟ್ರೈಟ್ ಆಗೋದು ಡೌಟ್. ಇಷ್ಟು ತಗೊಳ್ತೀನಿ ಆ್ಯಂಡ್ ಉಳಿದಿದ್ದನ್ನು ಈ ಥರ ನಾನು ಟೈ ಮಾಡ್ತೀನಿ. ವಾಪಸ್ ಕ್ಲಿಪ್ಪಿಂದ ಗುರೂಜಿ ಥರ ತೋರ್ತಾ ಇದ್ದೀನಿ. ಓಕೆ, ಇವಾಗ ನಂದು ಜಾಸ್ತಿ ಕೂಡ ಇದಾಗಲ್ಲ, ಏನು ಹೇಳ್ತೀರಾ, ಸಿಕ್ಕಾಗತ್ತೆ ಅಲ್ವಾ ಕೆಲವರ ಹೇರ್ಸ್. ನಂದು ಅದು ಒಂದು ಪ್ರಾಬ್ಲಮ್ಮೇ ಇಲ್ಲ, ಏನೇ ಮಾಡಿದರೂ ಹೇರ್ ಒಂದು ಸಿಕ್ಕಾಗಲ್ಲ. ಸೊ ಆರಾಮ್ಸೆ ಮ್ಯಾನೇಜ್ ಮಾಡ್ಬೋದು ಹೇರನ್ನು. ಸಿಕ್ಕೇ ಇಲ್ಲ ಇಲ್ಲಿ ನೋಡಿ. ಆ್ಯಂಡ್ ನೀವು ನೋಡ್ತಿರ್ಬೋದು ಇದು ಎಷ್ಟು ಡಿಫ್ರೆನ್ಸ್ ನಿಮಗೆ ಲೈವ್ ಆಗಿ ತೋರ್ತಾ ಇದೆ. ಸ್ವಲ್ಪ ಹೇರ್ಸನ್ನು ತಗೊಂಡು ಮಾಡಿ. ನೀವು ಯಾರು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಈಸಿ ಆಗುತ್ತೆ. ತುಂಬ ಹೇರ್ಸ್ ಒಟ್ಟಿಗೆ ಮಾಡಿದರೆ ನಿಜವಾಗ್ಲೂ ಸ್ಟ್ರೈಟ್ ಆಗಲ್ಲ ಅದು. ಸೊ ಆ್ಯಂಡ್ ಜಾಸ್ತಿ ಹೇಳಿದಾಗೆ ಸಿರಮನ್ನು ಕೂಡ ಅಪ್ಲೈ ಮಾಡಬೇಡಿ ಹೇರಿಗೆ, ಬಟ್ ತುಂಬ ಆಯಿಲಿ ಆಗುತ್ತೆ ಹೇರ್. ಮತ್ತು ಆ್ಯಂಡ್ ಲೋ ಕ್ವಾಲಿಟಿದು ಸಿರಮ್ಸನ್ನು ಯೂಸ್ ಮಾಡುವಂಥದ್ದು ಅದೊಂದು ಮಾಡಬೇಡಿ. ಕಿವಿ ಹತ್ರ ಮಾತ್ರ ಸ್ವಲ್ಪ ಹಗೂರ ನಿಧಾನ ಮಾಡಿ. ನನಗೂ ಇವಾಗ ಇಲ್ಲಿ ತೋರ್ತಾ ಇಲ್ಲ, ನಾನು ಫೋನಿಂದ ಮಾಡ್ತಾ ಇರೋದ್ರಿಂದ. ಗೈಸ್, ನೀವೇ ನೋಡ್ತಾ ಇದ್ದೀರಾ ಡಿಫ್ರೆನ್ಸನ್ನು. ಇಲ್ಲಿ ನೋಡಿ, ಈಚೆ ಕರ್ಲ್, ಆದರೆ ಈಚೆ ನಾನು ಸ್ಟ್ರೈಟ್ನಿಂಗ್ ಮಾಡಲಿಲ್ಲ. ಆ್ಯಂಡ್ ಇದು ಬಂದುಬಿಟ್ಟು ಸ್ಟ್ರೈಟ್ನಿಂಗ್ ಮಾಡಿರುವಂತಹ ಪಾರ್ಟ್. ನನಗೆ ಕಾಮೆಂಟ್ ಮಾಡಿ ಯಾವುದು ನನಗೆ ಸೂಟ್ ಆಗುತ್ತೆ, ಸ್ಟ್ರೈಟ್ ಆರ್ ಕರ್ಲಿ ಅಂತ. ನೋಡಿದ್ರಲ್ವಾ, ಸಿಂಪಲ್ ಆಗಿ ಮನೇಲಿ ನಾವು ಮಾಡ್ಕೊಳ್ಬೋದು. ಅರ್ಜೆಂಟಿಗೆ ಎಲ್ಲಾದರೂ ಹೋಗಬೇಕಿದ್ರೆ ಇದಕ್ಕೆ ಒಂದು 10-15 ಮಿನಿಟ್ಸ್ ಕೂಡ ಬೇಕಂತ ಇಲ್ಲ, ಫಾಸ್ಟಾಗಿ ಮಾಡಲಿಕ್ಕೆ ಆಗತ್ತೆ. ಆ್ಯಂಡ್ ನಾನು ಯೂಸ್ ಮಾಡುವಂತಹ ಇದು ಸ್ಟ್ರೈಟ್ನರ್ ಆಗಿರ್ಬೋದು ಆ್ಯಂಡ್ ಸಿರಮ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಿದ್ರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ಕೂಡ ನಾನು ಪಿನ್ ಮಾಡಿ ಇರ್ತೀನಿ ಎರಡರದ್ದು ಲಿಂಕನ್ನು. ಸಾರಿ, ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನೀವು ಅಲ್ಲಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಬಹುದು. ಕಾಮೆಂಟ್ ಸೆಕ್ಷನಲ್ಲಿ ಕೂಡ ಪಿನ್ ಮಾಡ್ತೀನಿ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿ ಇರ್ತೀನಿ. ಆ್ಯಂಡ್ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಅಂತ ಅನಿಸಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತು ಹೊಸ ಒಂದು ಕಾಂಟೆಂಟ್ ಜೊತೆಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.